ಅಮೆರಿಕ ಚೀನಾ ನಿರ್ಮಿತ ಯುದ್ಧೋಪಕರಣಗಳು ಶ್ರೇಷ್ಠ ಎಂಬ ಭ್ರಮೆ ಕಳಚ್ತಾ ಇದೆಯೇ? ಅಮೆರಿಕ ಚೀನಾ ನಿರ್ಮಿತ ಯುದ್ಧೋಪಕರಣಗಳು ಪದೇ ಪದೇ ವಿಫಲವಾಗ್ತಾ ಇರೋದು ಯಾಕೆ? ಬಾಲಾಕೋಟ್ ಏರ್ ಸ್ಟ್ರೈಕ್ ನಿಂದ ಅಮೆರಿಕ ಇರಾನ್ ಯುದ್ಧದವರೆಗೆ ಅಮೆರಿಕ ಚೀನಾ ನಿರ್ಮಿತ ಯಾವೆಲ್ಲ ಯುದ್ಧೋಪಕರಣಗಳು ವಿಫಲಗೊಂಡಿದೆ? ಸ್ನೇಹಿತರೆ, ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಆರಂಭಗೊಂಡು ಇರಾನಿನ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದೆ. ಜೊತೆಗೆ ಇರಾನಿನ ರಕ್ಷಣಾ ಸಚಿವರು ಸೇರಿ 7 ಉನ್ನತ ಸೇನಾ ನಾಯಕರು ಬಲಿಯಾಗಿದ್ದಾರೆ. ಇಸ್ರೇಲ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಪ್ರತಿದಾಳಿ ಮಾಡಿರುವ ಇರಾನ್ ಆ ದೇಶಗಳಿಗೂ ಸಾಕಷ್ಟು ನಷ್ಟವಾಗುವಂತೆ ಮಾಡಿದೆ. ಈಗ ನಾವು ಹೇಳುವುದಕ್ಕೆ ಹೊರಟಿರೋದು ಈ ಯುದ್ಧದಲ್ಲಿ ಆಗಿರುವ ಸಾವು ನೋವಿನ ಕಥೆಯಲ್ಲ, ಈ ಯುದ್ಧದಲ್ಲಿ ಬಳಕೆಯಾಗಿರುವ ಯುದ್ಧೋಪಕರಣಗಳ ಬಗ್ಗೆ. ಜಗತ್ತಿನಲ್ಲಿ ನಮ್ಮದೇ ಶ್ರೇಷ್ಠ ಯುದ್ಧೋಪಕರಣಗಳು, ನಾವು ತಯಾರಿಸುವ ಯುದ್ಧೋಪಕರಣಗಳ ಕಾರ್ಯಾಚರಣೆಗಳು ಅತ್ಯಂತ ಕರಾರುವ, ಅತ್ಯಂತ ನಿಖರ ಎಂದೆಲ್ಲ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಇದ್ದಂತಹ ಚೀನಾ ಅಮೆರಿಕ ದೇಶಗಳ ಯುದ್ಧೋಪಕರಣಗಳು ವಿಫಲಗೊಂಡ ವಿಚಾರಗಳ ಬಗ್ಗೆ ಇವತ್ತು ತಿಳಿಯೋಣ. ಇದು ಇವತ್ತಿನ ರಿಥಮ್ ಎಕ್ಸ್ಪ್ಲೈನರ್. ಮೊದಲಿಗೆ ಬಾಲಾಕೋಟ್ ಏರ್ ಸ್ಟ್ರೈಕ್ ನಿಂದ ಇಲ್ಲಿಯವರೆಗೆ ಅಮೆರಿಕ ಚೀನಾ ನಿರ್ಮಿತ ಯಾವೆಲ್ಲ ಯುದ್ಧೋಪಕರಣಗಳು ವಿಫಲಗೊಂಡಿದೆ ಎನ್ನುವುದನ್ನು ನೋಡೋಣ. ನಿಮಗೆ ಬಾಲಾಕೋಟ್ ಏರ್ ಸ್ಟ್ರೈಕ್ ನೆನಪಿರಬಹುದು. ಪಾಕ್ ಭಯೋತ್ಪಾದಕರು ನಡೆಸಿದ ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ವಾಯುಸೇನೆ ನಡೆಸಿದಂತಹ ವಾಯುದಾಳಿ ಆಗಿತ್ತು. ಪಾಕಿಸ್ತಾನದ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಭಯೋತ್ಪಾದಕರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿ ಆ ನೆಲೆಗಳನ್ನ ಸಂಪೂರ್ಣ ಧ್ವಂಸ ಮಾಡಲಾಗಿತ್ತು. ಈ ಏರ್ ಸ್ಟ್ರೈಕ್ಗೆ ಪ್ರತೀಕಾರವಾಗಿ ಪಾಕಿಸ್ತಾನವು ಅಮೆರಿಕ ನಿರ್ಮಿತ ಅತ್ಯಾಧುನಿಕ ಏರ್ ಫೈಟರ್ ಜೆಟ್ F-16 ಅನ್ನ ಭಾರತದ ಮೇಲೆ ದಾಳಿ ಮಾಡಲು ರವಾನೆ ಮಾಡಿತ್ತು. ಈ ಯುದ್ಧ ವಿಮಾನವನ್ನ ಭಾರತದ ಹಾರುವ ಶವಪೆಟ್ಟಿಗೆ ಫ್ಲೈಯಿಂಗ್ ಕಾಫಿನ್ ಎಂದು ಕರೆಯಲ್ಪಡುವ MiG-21 ಯುದ್ಧ ವಿಮಾನವನ್ನ ಬಳಸಿ ಭಾರತದ ಅಭಿನಂದನ್ ವರ್ಧಮಾನ್ ಸರ್ವನಾಶ ಮಾಡಿದ್ರು. ಅಲ್ಲಿಗೆ F-16 ಎಂಬ ಅತ್ಯಾಧುನಿಕ ಯುದ್ಧ ವಿಮಾನ ಯಾವುದೇ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ಪತನಗೊಳಿಸಬಲ್ಲದು ಎಂಬ ಭ್ರಮೆ ಕಳಚಿತ್ತು. ಈಗ ಆಪರೇಷನ್ ಸಿಂಧೂರ್ನ ಕಾಲಘಟ್ಟವನ್ನ ನೋಡೋಣ. JF-17 ಥಂಡರ್ ಯುದ್ಧ ವಿಮಾನವನ್ನ ಚೀನಾದ ತಂತ್ರಜ್ಞಾನದೊಂದಿಗೆ ಪಾಕಿಸ್ತಾನದ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಸೇರಿ ನಿರ್ಮಾಣ ಮಾಡಿತ್ತು. ಈ ಯುದ್ಧ ವಿಮಾನವು ಅತ್ಯಾಧುನಿಕ ಟೆಕ್ನಾಲಜಿಯನ್ನ ಹೊಂದಿದೆ ಎಂದು ಚೀನಾ, ಪಾಕಿಸ್ತಾನ ಎರಡೂ ದೇಶಗಳು ಹೇಳಿಕೊಂಡಿದ್ದವು. ಗಂಟೆಗೆ 1900 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ, 3482 ಕಿಲೋಮೀಟರ್ ವ್ಯಾಪ್ತಿಯಷ್ಟು ಕ್ರಮಿಸಬಲ್ಲ ಈ ಯುದ್ಧ ವಿಮಾನವನ್ನ ಭಾರತದ S-400 ವಾಯು ರಕ್ಷಣಾ ವ್ಯವಸ್ಥೆಯು ಭಾರತದೊಳಗೆ ನುಗ್ಗುವ ಮೊದಲೇ ಡೆಸ್ಟ್ರಾಯ್ ಮಾಡಿತ್ತು ಎಂದು ಭಾರತೀಯ ವಾಯುಸೇನೆಯ ಅಧಿಕಾರಿಯವರೇ ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಗೆ ಅಮೆರಿಕ ನಿರ್ಮಿತ F-16 ಫೈಟರ್ ಜೆಟ್ ಗಳನ್ನ ಎದುರಿಸಲಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿಗೆ JF-17 ಥಂಡರ್ ಚೀನಾ ಪಾಕಿಸ್ತಾನ ನಿರ್ಮಿತ ಅತ್ಯಾಧುನಿಕ ಯುದ್ಧ ವಿಮಾನ ಎಂಬ ನರೇಟಿವ್ ಧಾರಾಶಾಹಿಯಾಗಿತ್ತು. F-16 ನ ಕತೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಕಾಲದಲ್ಲೇ ಜಗಜ್ಜಾಹೀರಾಗಿತ್ತು. ಈಗ ನಡೀತಾ ಇರುವಂತಹ ಇಸ್ರೇಲ್ ಅಮೆರಿಕ ಇರಾನ್ ಯುದ್ಧದಲ್ಲಿ ಅಮೆರಿಕ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಪೇಟ್ರಿಯಾಟ್ ಮತ್ತು ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ HQ-9B ಗಳ ವಿಫಲತೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಮೆರಿಕ ನಿರ್ಮಿತ MIM-104 ಪೇಟ್ರಿಯಾಟ್ ಎಂಬ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕತಾರ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯಲ್ಲಿ ಇರಿಸಲಾಗಿತ್ತು. ಇರಾನ್ ಕತಾರ್ನಲ್ಲಿರುವ ಅಮೆರಿಕದ ಸೇನಾ ನೆಲೆ ಮಾಡಿರುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಪ್ರತಿದಾಳಿಯನ್ನ ಎದುರಿಸಲು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಯುದ್ಧ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ರೀತಿ ಇರಾನ್ ದೇಶವು ಚೀನಾ ನಿರ್ಮಿತ HQ-9B ವಾಯು ರಕ್ಷಣಾ ವ್ಯವಸ್ಥೆಯು ಕೂಡ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ವಾಯುದಾಳಿಗಳನ್ನು ತಡೆಯಲು ಸಂಪೂರ್ಣವಾಗಿ ವಿಫಲ ಆಗಿದೆ. ಚೀನಾದ ಅತ್ಯಂತ ಮುಂದುವರಿದ ದೀರ್ಘ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದೆಂದು ಹೇಳಿಕೊಳ್ಳಲಾಗುವ HQ-9Bಯು ಆಪರೇಷನ್ ಸಿಂಧೂರ್ ಸಮಯದಲ್ಲಿಯೂ ಇದೇ ರೀತಿಯ ವಿಫಲ ಪ್ರದರ್ಶನವನ್ನು ನೀಡಿತು ಅಂತ ಹೇಳಲಾಗಿದೆ. ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ನಲ್ಲಿ ಇರಿಸಲಾಗಿದ್ದ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಹಾರ್ಪಿ ಮತ್ತು ಹರೋಪ್ ನಂತಹ ಅಡ್ಡಾದಿಡ್ಡಿ ಕ್ಷಿಪಣಿಗಳನ್ನು ತಟಸ್ಥಗೊಳಿಸುವಲ್ಲಿ ವಿಫಲವಾಗಿತ್ತು. ಅಂದಹಾಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನವು 300ರಿಂದ 400 ಟರ್ಕಿಶ್ ಡ್ರೋನ್ಗಳನ್ನ ಜೊತೆಗೆ 600ರಷ್ಟು ಬೇರೆ ಬೇರೆ ರೀತಿಯ ಕ್ಷಿಪಣಿಗಳನ್ನ ಡ್ರೋನ್ಗಳನ್ನ ಭಾರತದತ್ತ ಉಡಾವಣೆ ಮಾಡಿತ್ತು. ಈ 1000ದಷ್ಟು ಡ್ರೋನ್ ಕ್ಷಿಪಣಿಗಳಿಗೆ ಸಾವಿರಾರು ನಾಗರಿಕರ ಹತ್ಯೆ ಮಾಡುವ ಸಾಮರ್ಥ್ಯವೂ ಇತ್ತು. ಭಾರತದ ವಾಯು ಪ್ರದೇಶವನ್ನ ರಕ್ಷಣಾ ವ್ಯವಸ್ಥೆಯನ್ನ ನಾಶಪಡಿಸುವ ಸಾಮರ್ಥ್ಯವೂ ಇತ್ತು. ಆದರೆ ಭಾರತೀಯ ವಾಯುಸೇನೆಯು ಈ ಎಲ್ಲ ಕ್ಷಿಪಣಿ ಡ್ರೋನ್ಗಳನ್ನ ಒಂದೂ ಬಿಡದೆ ಎಲ್ಲವನ್ನ ಸಂಪೂರ್ಣವಾಗಿ ನಾಶಪಡಿಸಿತ್ತು. ಒಬ್ಬನೇ ಒಬ್ಬ ನಾಗರಿಕನಾಗ್ಲಿ ಸೈನಿಕನಾಗ್ಲಿ ಸಾವನ್ನಪ್ಪಲಿಲ್ಲ. ಭಾರತದ ಒಂದೇ ಒಂದು ರಕ್ಷಣಾ ಪ್ರದೇಶಗಳ ಮೇಲೂ ಸಣ್ಣ ಅಪಾಯವೂ ಆಗಲಿಲ್ಲ. ಅಷ್ಟು ಕ್ಷಿಪಣಿಗಳನ್ನ ರಷ್ಯಾ ನಿರ್ಮಿತ S-400 ಸುದರ್ಶನ್ ಚಕ್ರ ನಾಶಪಡಿಸಿತ್ತು. ಭಾರತದ ಆಕಾಶ ತೀರ ರಕ್ಷಣಾ ವ್ಯವಸ್ಥೆ ಅದಕ್ಕೆ ಸಾಥ್ ಕೊಟ್ಟಿತ್ತು. ಒಟ್ಟಿನಲ್ಲಿ ನಮ್ಮದೇ ಯುದ್ಧೋಪಕರಣಗಳು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಯುದ್ಧೋಪಕರಣಗಳು ಎನ್ನುವ ಭ್ರಮೆ ಕಳಚಿಬಿತ್ತು. ಅಮೆರಿಕ ಚೀನಾ ನಿರ್ಮಿತ ಯುದ್ಧೋಪಕರಣಗಳು ಶ್ರೇಷ್ಠ ಎಂಬ ನರೇಟಿವ್ ಕೂಡ ಬಿದ್ದು ಹೋಗ್ತಾ ಇದೆ ಎಂದಲೇ ಹೇಳಬಹುದು. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.